ಏನಿದು ಧನುರ್ಮಾಸ ಪೂಜೆ? ಧನುರ್ಮಾಸದಲ್ಲೇ ಯಾಕೆ ಮಾಡಬೇಕು? ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಯಾಕೆ ಮಾಡಬೇಕು? ಈ ಪೂಜೆನ ಯಾರು ಬೇಕಾದರೂ ಮಾಡ್ಬೋದಾ? ಈ ಎಲ್ಲ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ನಮಸ್ಕಾರ. ಗ್ರಹಗಳ ಅಧಿಪತಿಯಾದ ಭಗವಾನ್ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶ ಮಾಡುವ ಸಮಯವನ್ನ ನಾವು ಧನುರ್ಮಾಸ ಅಂತ ಕರಿತೀವಿ. ಈ ಧನುರ್ಮಾಸ ಶುರುವಾಗೋದು ಮಾರ್ಗಶಿರ ಮಾಸದ ಮಧ್ಯ, ಅಂದರೆ ಈ ವರ್ಷ 2024 ಡಿಸೆಂಬರ್ 16ಕ್ಕೆ ಪ್ರಾರಂಭ ಆಗಿ ಪುಷ್ಯ ಮಾಸದ ಮಧ್ಯ, ಅಂದರೆ 2025 ಜನವರಿ 13ಕ್ಕೆ ಮುಕ್ತಾಯ ಆಗುತ್ತೆ. ದೇವಾನುದೇವತೆಗಳಿಗೆ 6 ತಿಂಗಳು ಹಗಲು ಅಂದರೆ ಉತ್ತರಾಯಣ ಮತ್ತು 6 ತಿಂಗಳು ಕತ್ತಲು ಅಂದರೆ ದಕ್ಷಿಣಾಯಣ ಆಗಿರುತ್ತೆ. ಧನುರ್ಮಾಸ ಉತ್ತರಾಯಣಕ್ಕೆ ಸೇರುತ್ತೆ. ಧನುರ್ಮಾಸ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ. ಹಾಗಾಗಿ ಸೂರ್ಯನಾರಾಯಣ ಭೂಲೋಕ ಸಂಚಾರಕ್ಕೆ ಬರುತ್ತಾನೆ ಅನ್ನೋದು ನಂಬಿಕೆ ಇದೆ. ಈ ಮಾಸದಂದು ಯಾವುದೇ ಮದುವೆ, ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆಂದ್ರೆ ದೇವತೆಗಳು ಸೂರ್ಯನಾರಾಯಣನ ಪೂಜೆಗೆಂದೇ ಮೀಸಲಿರುವ ಮಾಸವೇ ಈ ಧನುರ್ಮಾಸ. ಹಾಗಾಗಿ ಈ ಮಾಸವನ್ನ ಸೂರ್ಯ ಮಾಸ ಅಂತ ಕರೀತಾರೆ. ಇನ್ನು ಈ ಪೂಜೆಯನ್ನು ಹೇಗೆ ಮಾಡೋದು ಅಂತ ಕೇಳೋದಾದ್ರೆ, ಮುಂಜಾನೆ ಸೂರ್ಯೋದಯಕ್ಕೂ ಮುಂಚೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮೊದಲು ಗಣೇಶನಲ್ಲಿ ಹಾಗೂ ಮನೆ ದೇವರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಮಾಡಿದ ಉಗ್ಗಿಯನ್ನ ನೈವೇದ್ಯವಾಗಿ ಇಟ್ಟು ನಂತರ ಅರಳಿ ಮರಕ್ಕೆ ಹೋಗಿ ಬ್ರಾಹ್ಮಿ ಮುಹೂರ್ತ, ಅಂದರೆ ನಕ್ಷತ್ರ ಕಾಣಿಸೋ ಸಮಯ ಮತ್ತು ಸೂರ್ಯ ಉದಯ ಆಗುವ ಸಮಯದಲ್ಲಿ ದೀಪವನ್ನು ಹಚ್ಚಿ ಹೂ ಇಟ್ಟು ಪೂಜೆ ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಈ ಶ್ಲೋಕವನ್ನ ಹೇಳುತ್ತಾ ಅರಳಿಮರ ಪ್ರದಕ್ಷಿಣೆ ಹಾಕಿ ಮನೆಯಿಂದ ಮಾಡಿದ ಉಗ್ಗಿಯನ್ನ ಪ್ರಸಾದವನ್ನಾಗಿ ಎಲ್ಲರಿಗೂ ಹಂಚಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಈ ಪೂಜೆಯನ್ನ ಯಾರು ಬೇಕಾದರೂ ಮಾಡಬಹುದು. ಇನ್ನು ಈ ಪೂಜೆಯನ್ನ 5 ಅಥವಾ 9, 11, 21 ದಿನ ಅಥವಾ 1 ತಿಂಗಳು ಮಾಡಬಹುದು.